ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಹುಡುಗ ವಿನಯ್, ಹೆಸರಿನ ತಕ್ಕಾನೆ ಅವನ ಸ್ವಭಾವನು ವಿನಯ್. ಅವನು ಯಾವುದೇ ಕೆಲಸ ಮಾಡಬೇಕಾದ್ರೂ ಸಹಿತ ನಿಷ್ಠೆಯಿಂದ ಮಾಡ್ತಿದ್ದ, ಅದರಲ್ಲೇ ಪೂರ್ತಿ ತಲ್ಲೀನ ಆಗ್ತಿದ್ದ. ಆದರೆ ಸಮಸ್ಯೆ ಏನಪ್ಪ ಅಂದರೆ, ಅವನಿಗೆ ಯಾವುದೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇರಲಿಲ್ಲ. ಪ್ರತಿಯೊಂದು ಕೆಲಸದಲ್ಲಿ ಸಹಿತ ಸೋಲನ್ನೇ ಅನುಭವಿಸ್ತಿದ್ದ ಅವನು. ಒಳ್ಳೆಯ ಬುದ್ಧಿವಂತ, ಜ್ಞಾನವಂತ. ಅದನ್ನು ನೋಡಿ ಕೆಲವು ಜನ ಹೇಳ್ತಾರೆ, ಪಾಪ ಎಂಥ ಚಲೋ ಹುಡುಗ ಇದ್ದಾನೆ, ಒಳ್ಳೆಯ ಹುಡುಗ ಇದ್ದಾನೆ, ಯಾವುದೇ ಕೆಲಸ ಕೈ ಹಿಡಿತಾ ಇಲ್ಲಲ್ಲ, ಪ್ರತಿಯೊಂದು ಕೆಲಸದಲ್ಲಿ ಇವನು ಸೋಲನ್ನು ಅನುಭವಿಸ್ತಾ ಇದ್ದಾನೆ ಅಂತಿದ್ರು. ಒಂದು ಸಲ ಅವನು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅವನ ಗೆಳೆಯ ಒಬ್ಬವನು ರಸ್ತೆ ಬದಿಯಲ್ಲಿ ಒಂದು ಹೊಲ, ಆ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನು ನೋಡ್ತಾನೆ, ಅವನು ಹೊಲದೊಳಗೆ ಅಲ್ಲಲ್ಲೇ ಗುಂಡಿಗಳನ್ನು ತೆಗಿತಾ ಇರ್ತಾನೆ. ಹೋಗಿ ತನ್ನ ಗೆಳೆಯನಿಗೆ ಕೇಳ್ತಾನೆ, ಯಾಕಪ್ಪ ನೀನು ಇಷ್ಟೊಂದು ಗುಂಡಿ ತೆಗಿತಾ ಇದ್ದೀನಿ ನೀನು ಅಂದ. ಅದಕ್ಕೆ ಅವನು ಹೇಳ್ದ, ಇಲ್ಲ, ನಾನು ನನ್ನ ತೋಟಕ್ಕೆ ಬಾವಿ ತೋಡ್ತಾ ಇದ್ದೀನಿ, ಎಲ್ಲಿ ನೀರು ಸಿಗ್ತದೆ ಏನೋ ಅಂಥೇಳಿ ಅದಕ್ಕೆ ನಾನು ಗುಂಡಿ ತೋಡ್ತಾ ಇದ್ದೀನಿ ಅಂದ. ಅದಕ್ಕೆ ವಿನಯ್ ಹೇಳ್ತಾನೆ, ಅಲ್ಲಪ್ಪ, ನೀನು 10-15 ಫೂಟಿಗೆ ಒಂದೊಂದು ಗುಂಡಿ ತಕ್ಕೋತ ಹೋದರೆ ಹೆಂಗೆ ನಿಮಗೆ ನೀರು ಸಿಗುತ್ತೆ? ಒಂದೇ ಜಾಗದಲ್ಲಿ 50 ಫೂಟ್ ಹೊತ್ತಿಗೆ ನೀನು ಆಳ ತೆಗೆದ್ರೆ ನೀರು ಸಿಗುತ್ತೆ ಅಂದ. ಆವಾಗ ಆ ಗೆಳೆಯ ನೆಗ್ತಾನೆ, ಹೌದಾ, ನನಗೆ ಗೊತ್ತಿಲ್ಲ ನೋಡಪ್ಪ, ಸೊ ಬಾಯಿಲೆ ಕೂಡು ಅಂದ. ಕುಡಿಸ್ಕೊಳ್ತಾನೆ. ಸೊ ಯಾತಕ್ಕೆ ನಾನು ತೆಗಿತಾ ಇದ್ದೀನಿ ಅಂದರೆ, ನೀನು ನನಗೆ ಆದರ್ಶ. ಸೊ ನೀನು ನೋಡಿ ನಾನು ಕಲಿತೆ. ನೀನು ಈ ಒಂದು ಕೆಲಸ ಬಿಟ್ಟು ಮಾಡ್ತಿ, ಅರ್ಧ ಮಾಡಿರ್ತಿ, ಇನ್ನೊಂದು ಕೆಲಸಕ್ಕೆ ಹೋಗ್ತಿ, ಅದನ್ನು ಬಿಡ್ತಿ, ಮತ್ತೊಂದು ಮಾಡ್ತಿ. ಸೊ ನಿನ್ನ ನೋಡಿ ನಾನು ತಿಳ್ಕೊಂಡೆ, ಹಾಗೆ 10 ಫೂಟಿಗೆ ಒಂದೊಂದು ಗುಂಡಿ ತೆಗೆದ್ರೆ ನೀರು ಸಿಗ್ಬೋದೇನೋ ಅಂಥೇಳಿ. ಈಗ ನೀನು ಹೇಳ್ತಾ ಇದ್ದಿ ಒಂದೇ ಜಾಗದೊಳಗೆ 50 ಫೂಟ್ ತೆಗೆದ್ರೆ ನೀರು ಸಿಗ್ಬೋದು ಅಂತ. ಹಾಗೆ ಸೊ ನೀನು ಯಾಕೆ ಒಂದೇ ಕೆಲಸದಲ್ಲಿ ಪೂರ್ತಿ ತಲ್ಲೀನಾಗಿ ಮಾಡಿಲ್ಲ ಅಂತ ಕೇಳ್ತಾನೆ. ಹಾಗೆ ಇವಾಗ ಹೌದಲ್ಲ, ಸೊ ನನ್ನದು ತಪ್ಪಿದೆ. ನಾನು ಒಂದು ಕೆಲಸ ಮಾಡೋದು, ಅದನ್ನು ಅರ್ಧ ಮಾಡೋದು, ಕೈ ಬಿಡೋದು, ಇನ್ನೊಂದು ಕೆಲಸಕ್ಕೆ ಹೋಗೋದು, ಇದನ್ನು ಮಾಡ್ತಾ ಇರೋದ್ರಿಂದ ನನಗೆ ಯಶಸ್ಸು ಸಿಕ್ಕಿಲ್ಲ. ವಿನಯ್ ನಿಜವಾಗಿ ಅವನು ಬುದ್ಧಿವಂತ, ಜ್ಞಾನವಂತ. ಅವನು ಹೊರಗಡೆ ಎಲ್ಲರಿಗೂ ಅದೇ ಥರ ಹೇಳ್ತಾನೆ. ಸೊ ತಿಳುವಳಿಕೆ ಹೇಳೋದಿರ್ಬೋದು, ಮತ್ತೊಂದಿರ್ಬೋದು, ನಡವಳಿಕೆ ಹಾಗೆ ಇದೆ. ಆದರೆ ಒಳಗಡೆ ಅವನಲ್ಲಿ ಒಂದು ಆಂತರಿಕವಾಗಿ ಒಂದು ಸ್ವಭಾವ, ಅಹಂಕಾರ ಇದೆ. ನನಗೆಲ್ಲ ಗೊತ್ತಿದೆ, ಸೊ ನನಗೆ ಬೇರೆ ಯಾರು ನನಗೇನು ಹೇಳಬೇಕಾಗಿಲ್ಲ ಅಂತಕ್ಕಂಥ ಹೊರಗಡೆ ತೋರಿಕೆಗೆ ನಡವಳಿಕೆ ಹಾಕಿದ್ರೂ ಸಹಿತ, ಸೊ ಆಂತರಿಕವಾಗಿ ನಾನು ಜಾಣ ಇದ್ದೀನಿ, ನಾನು ಬುದ್ಧಿವಂತ, ನನಗೆಲ್ಲ ಗೊತ್ತಿದೆ ಅಂತಕ್ಕಂಥ ಅಹಂಕಾರ ಇದೆ. ಆ ಕಾರಣಕ್ಕೆ ಅವನು ತನ್ನ ಕೆಲಸದಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಅದನ್ನು ಬಿಟ್ಟು ಯಾರು ತಿಳುವಳಿಕೆ ಹೇಳ್ತಾರೋ ಮಾಡ್ತಾರೋ ಅದರ ಕಡೆ ಲಕ್ಷ್ಯ ಕೊಟ್ಟಿದ್ದರೆ, ಅವನ ಅಹಂಕಾರವನ್ನು ಬಿಟ್ಟಿದ್ದರೆ ಅವನು ತನ್ನ ಕೆಲಸದಲ್ಲಿ ಯಶಸ್ವಿ ಆಗ್ತಿದ್ದ. ಸೊ ಇದು ಸೊ ನಮ್ಮದು ಇನ್ನೂ ಬದುಕು ಇದೆ ಅನ್ನೋ ಪುಸ್ತಕದಿಂದ ಆಯ್ದುಕೊಂಡಂಥ ಒಂದು ಭಾಗ ಇದು. ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆ. ಸೊ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮ ಯೂಟ್ಯೂಬ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.